ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ದರ್ಶನ್ ಶೆಟ್ಟಿ ನಾರ್ಕಳಿ. ಭಾರತೀಯ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮತ್ತೊಂದು ಇತಿಹಾಸ ಸೃಷ್ಟಿಯಾಗೋಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಜರ್ಮನಿಯ ದೈತ್ಯ ಕಾರು ತಯಾರಿಕೆ ಸಂಸ್ಥೆ ವೋಕ್ಸ್ ವ್ಯಾಗನ್ ಭಾರತದಲ್ಲಿರುವ ತನ್ನ ಅಂಗಸಂಸ್ಥೆಯಾದ ಸ್ಕೋಡಾ ಆಟೋ ವೋಕ್ಸ್ ವ್ಯಾಗನ್ ಇಂಡಿಯಾ ಪಾಲನ್ನ ಮಾರಾಟ ಮಾಡಲು ಸಜ್ಜಾಗಿದೆ. ಹೌದು, ಭಾರತದ ಪ್ರಸಿದ್ಧ JSW ಗ್ರೂಪ್ ಜೊತೆ ಜರ್ಮನ್ ಕಂಪನಿ ಗಂಭೀರ ಮಾತುಕತೆ ನಡೆಸುತ್ತಿದ್ದು, ಮುಂದಿನ ಕೆಲವೇ ವಾರಗಳಲ್ಲಿ ಈ ಮೆಗಾ ಡೀಲ್ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ವಿಶ್ವದ 3ನೇ ಅತಿ ದೊಡ್ಡ ಆಟೋ ಮಾರುಕಟ್ಟೆಯಾದ ಭಾರತದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಜರ್ಮನಿಯ ಕಂಪನಿಗೆ ಬಲವಾದ ಸ್ಥಳೀಯ ಪಾಲುದಾರರ ಅಗತ್ಯವಿತ್ತು. ಸಜ್ಜನ್ ಜಿಂದಾಲ್ ನೇತೃತ್ವದ JSW ಗ್ರೂಪ್ ಈ ಜಂಟಿ ಸಹಭಾಗಿತ್ವಕ್ಕೆ ಭಾರಿ ಆಸಕ್ತಿ ತೋರಿದ್ದು, ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆಗಳು ಕೂಡ ಪೂರ್ಣಗೊಂಡಿವೆ. ಸ್ಕೋಡಾ ವೋಕ್ಸ್ ವ್ಯಾಗನ್ಗೆ ಹಿನ್ನಡೆಯಾಗಿದ್ದು ಎಲ್ಲಿ? ಕಳೆದ 2 ದಶಕಗಳಿಂದ ಭಾರತದಲ್ಲಿದ್ರೂ ಕೂಡ ಸ್ಕೋಡಾ ವೋಕ್ಸ್ ವ್ಯಾಗನ್ ಮತ್ತು ಆಡಿ ಸೇರಿದಂತೆ ಎಲ್ಲ ಬ್ರ್ಯಾಂಡ್ಗಳು ಸೇರಿ ಮಾರುಕಟ್ಟೆಯಲ್ಲಿ ಹೊಂದಿರುವುದು ಕೇವಲ 2.5% ಪಾಲು ಮಾತ್ರ. ಮಾರುತಿ, ಟಾಟಾ, ಮಹೀಂದ್ರ ಹಾಗೂ ಹ್ಯುಂಡೈನಂತಹ ದೇಶೀಯ ದೈತ್ಯರ ಎದುರು ಯುರೋಪಿಯನ್ ಕಂಪನಿಗಳು ತೀವ್ರ ಸ್ಪರ್ಧೆ ಎದುರಿಸುತ್ತಿವೆ. ಜಾಗತಿಕ ಮಟ್ಟದಲ್ಲಿ ಸವಾಲು ಎದುರಿಸುತ್ತಿರುವ ಪೇರೆಂಟ್ ಕಂಪನಿ ಸ್ಥಳೀಯ ಪಾಲುದಾರರಿಲ್ಲದೆ ಭಾರತದಲ್ಲಿ ಹೆಚ್ಚುವರಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದೆ. ಇದೇ ಕಾರಣಕ್ಕೆ EV ಪ್ಲಾಟ್ಫಾರ್ಮ್ಗೆ ಮೀಸಲಿಟ್ಟಿದ್ದ $1 ಬಿಲಿಯನ್ ಹೂಡಿಕೆಯನ್ನ $700 ಬಿಲಿಯನ್ ಕಡಿತಗೊಳಿಸಿದೆ. ಈ ಒಪ್ಪಂದದಿಂದ ಸಜ್ಜನ್ ಜಿಂದಾಲ್ ನೇತೃತ್ವದ JSW ಗ್ರೂಪ್ಗೆ ದೊಡ್ಡ ಜಾಗತಿಕ ವೇದಿಕೆ ಸಿಗಲಿದ್ದು, ಈಗಾಗಲೇ MG ಬ್ರ್ಯಾಂಡ್ ಹೊಂದಿರುವ ಸಂಸ್ಥೆಗೆ ವೋಕ್ಸ್ ವ್ಯಾಗನ್ನ ಜಾಗತಿಕ ತಂತ್ರಜ್ಞಾನ ಲಭ್ಯವಾಗಲಿದೆ. ಮಹೀಂದ್ರ ಜೊತೆಗಿನ ಮಾತುಕತೆ ಮುರಿದು ಬಿದ್ದ ನಂತರ ಇದೀಗ JSW ಜೊತೆಗಿನ ಡೀಲ್ ಅಂತಿಮ ಹಂತ ತಲುಪಿದೆ. ಕಂಪನಿಯ ಮೌಲ್ಯಮಾಪನ ಮತ್ತು ಬಂಡವಾಳ ಹೂಡಿಕೆಯ ಪ್ರಕ್ರಿಯೆಗಳು ಮುಗಿದ ತಕ್ಷಣವೇ ಈ ಒಪ್ಪಂದ ಅಧಿಕೃತವಾಗಲಿದೆ. ಜರ್ಮನ್ ತಂತ್ರಜ್ಞಾನ ಹಾಗೂ ಭಾರತೀಯ ಉದ್ಯಮ ಸಮೂಹದ ಈ ಜುಗಲ್ಬಂದಿ ಭಾರತದ ಕಾರು ಮಾರುಕಟ್ಟೆಯಲ್ಲಿ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲಿದೆಯಾ? ಕಾದು ನೋಡಬೇಕಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.